ಕಲಬುರಗಿಯ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ನೀಡುತ್ತಿರುವ ಸಮವಸ್ತ್ರಗಳಲ್ಲಿ ಆಗುತ್ತಿರುವ ಅವ್ಯವಹಾರವನ್ನು ತಡೆಗಟ್ಟಲು ಮತ್ತು ವಿಶೇಷ ತನಿಖಾ ತಂಡ ರಚನೆ ಮಾಡಲು ಕಲ್ಯಾಣ ಕರ್ನಾಟಕ ಸಮರ ಸೇನೆಯ ಅಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಅನೇಕ ಬಂದೋಬಸ್ತ್ ಸೇರಿದಂತೆ ಹೋಳಿ, ಬಕ್ರೀದ್, ಮೊಹರಂ, ರಂಜಾನ್ ಚುನಾವಣೆಗಳಲ್ಲಿ ಸೇರಿದಂತೆ ಕಲಬುರಗಿ ನಗರದ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಸಂಚಾರಿ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಹೆಚ್ಚಾಗಿರುವುದರಿಂದ ಕಲಬುರಗಿ ಗೃಹ ರಕ್ಷಕ ದಳದ ಸಿಬ್ಬಂದಿಯನ್ನು ಅಳವಡಿಸುವ ಮೂಲಕವಾಗಿ ಹಾಗೋ ಹೀಗೋ ಕಾನೂನು ಸುವ್ಯವಸ್ಥೆ ಮತ್ತು ಬಂದೋಬಸ್ತ್ ಕಾರ್ಯಗಳಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ಅಳವಡಿಸಿಕೊಳ್ಳುತ್ತಿರುವುದು ಒಳ್ಳೆಯ ಕ್ರಮ. ಆದರೆ ಪೊಲೀಸ್ ಸಿಬ್ಬಂದಿಗಳಿಗೆ ನೀಡುತ್ತಿರುವ ಸೌಲಭ್ಯಗಳನ್ನು ಅವರಿಗೂ ಸಹ ನೀಡದೇ ಇರುವುದು ತುಂಬಾ ದುಃಖದ ಸಂಗತಿಯಾಗಿದೆ. ಏಕೆಂದರೆ ಕಲಬುರಗಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಸ್ವಯಂ ಪ್ರೇರಿತರಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತಿದ್ದು, ಅಲ್ಲದೆ ಸರ್ಕಾರ ನೀಡಿದ ಗೌರವಧನಕ್ಕೆ ತಲೆಬಾಗಿ ಕಷ್ಟದ ಕಾಲದಲ್ಲಿ ಹೆಂಡತಿ, ಮಕ್ಕಳು, ತಂದೆ ತಾಯಿಯನ್ನ ಬಿಟ್ಟು ಗೃಹ ರಕ್ಷಕ ದಳದ ನಿಯಮದ ಪ್ರಕಾರವಾಗಿ ಸ್ವಯಂ ಪ್ರೇರಿತರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಈ ಸಿಬ್ಬಂದಿಗಳಿಗೆ ಮಾನವೀಯತೆ ದೃಷ್ಟಿಯಿಂದ ನೀಡಬೇಕಾದ ಸಮವಸ್ತ್ರಗಳು ಕೂಡ ಅವ್ಯವಹಾರ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಮತ್ತು ಕೆಲಸ ನೀಡುವ ನೆಪದಲ್ಲಿ ಅಧಿಕಾರಿಗಳು ಈ ಅಮಾಯಕರಿಂದ ಮನಬಂದಂತೆ ಹಣ ವಸೂಲಿ ಮಾಡುತ್ತಿರುವುದು ಖಂಡನೀಯವಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಘದ ನಿಯೋಗವು ಬೆಂಗಳೂರಿಗೆ ತೆರಳಿ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲು ಮನವಿ ಸಲ್ಲಿಸಲಾಗುವುದು ಎಂದರು. ಉದ್ದೇಶ ಏನಂದ್ರೆ, ಕಲಬುರಗಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ನೀಡುತ್ತಿರುವಂಥ ಸಮವಸ್ತ್ರಗಳಲ್ಲಿ ಆಗ್ತಿರುವಂಥ ಅವ್ಯವಹಾರ ಮತ್ತು ವಿಶೇಷವಾಗಿ ತನಿಖಾ ತಂಡವನ್ನು ರಚನೆ ಮಾಡಬೇಕನ್ನುವಂಥ ಒತ್ತಾಯವನ್ನು ನಮ್ಮ ಸಂಘಟನೆ ಕಡೆಯಿಂದ ಮಾಡ್ತಾಯಿದ್ದೇವೆ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವಂಥ ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಅನೇಕ ಬಂದೋಬಸ್ತುಗಳಲ್ಲಿ ಇವತ್ತು ಅವರನ್ನು ಬಳಕೆ ಮಾಡ್ಕೋತಾ ಇದ್ದಾರೆ. ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಇವತ್ತು ಸಂಚಾರಿ ಆಗಿರ್ಬೋದು ಮತ್ತು ಸಿವಿಲ್ ಆಗಿರ್ಬೋದು ಮತ್ತು ಎಲ್ಲ ಪೊಲೀಸ್ ಠಾಣೆಗಳಲ್ಲಿರುವಂಥ ಸಿಬ್ಬಂದಿಗಳ ಕೊರತೆಯಿಂದ ಇವತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ಅಳವಡಿಸುವ ಮೂಲಕವಾಗಿ ಅವರಿಗೆ ಕೆಲಸಕ್ಕೆ ತೆಗೆದುಕೊಳ್ಳುತ್ತಿರುವುದು ಸರಿಯಾದಂಥ ಕ್ರಮ. ಆದರೆ ಆ ಕೆಲಸವನ್ನು ನೀಡಬೇಕಾದರೆ ಗೃಹ ರಕ್ಷಕ ದಳದಲ್ಲಿರುವಂಥ ಅನೇಕ ಸಿಬ್ಬಂದಿಗಳು ಇವತ್ತು ಅವರಲ್ಲಿ ಹಣವನ್ನು ತಗೊಂಡು ಕೆಲಸಕ್ಕೆ ನಿಯೋಜಿಸುವಂಥ ಒಂದು ಕೆಲಸವನ್ನು ಕೂಡಲೇ ಮಾಡ್ತಾಯಿದ್ದಾರೆ. ಇದು ಅನೇಕ ಬಾರಿ ಘಟನೆಗಳಾದರೂ ಕೂಡ ಅಲ್ಲಿನ ಗೃಹ ರಕ್ಷಕಳದ ಕಮಾಂಡರ್ ಆದಂಥ ಸಂತೋಷ್ ಪಾಟೀಲ್ ಅವರ ಗಮನಕ್ಕೆ ತಂದರೂ ಕೂಡ ಇವತ್ತು ಮಾಧ್ಯಮ ಮೂಲಕ ತರಲಾರದೆ ಇವತ್ತು ಅಲ್ಲೇ ಬಗೆಹರಿಸುವಂಥ ಕೆಲಸ ಸಂತೋಷ್ ಪಾಟೀಲ್ ಅವ್ರು ಮಾಡಿದ್ರೂ ಕೂಡ ಇವತ್ತು ಸಂತೋಷ್ ಪಾಟೀಲ್ ಅವರು ಕಲಬುರಗಿ ನಗರದಲ್ಲಿ ಬಹುತೇಕ ಇಲ್ಲಿ ಅವರ ಕಾರ್ಯ ಇದ್ದರೂ ಕೂಡ ಅವರು ಕಲಬುರಗಿ ನಗರದಲ್ಲಿ ಸಿಗ್ತಾಯಿಲ್ಲ. ಹಾಗಾಗಿ ಯಾವಾಗೋ ತಿಂಗಳಿಗೊಮ್ಮೋ 15 ದಿವಸಕ್ಕೊಮ್ಮೋ ಬಂದು ಬೆಂಗಳೂರದಲ್ಲೇ ಹೆಚ್ಚಿನ ಅವರು ಖಾಸಗಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಇವತ್ತು ಇಲ್ಲಿ ಏನಾಗಿದೆ, ಇಲ್ಲಿರುವಂಥ ಸಿಬ್ಬಂದಿಗಳ ಇವತ್ತು ಅಡ್ಡಹಾಸ ಆಗಿದೆ. ಇವತ್ತು ಪೊಲೀಸ್ ಠಾಣೆಗಳಿಗೆ ಒಬ್ಬ ಹೋಮ್ ಗಾರ್ಡ್ಗೆ ಇವತ್ತು ಪೊಲೀಸ್ ಠಾಣೆಗಳಿಗೆ 1 ತಿಂಗಳ ನೀಡಿದ ಮೇಲೆ ಇನ್ನೊಂದು ತಿಂಗಳಿಗೆ ನೀಡಬೇಕಾದ್ರೆ ಅದಕ್ಕೆ ದುಡ್ಡು ಕೊಟ್ಟರು ಮಾತ್ರ ಕೊಡ್ತಾರೆ, ಇಲ್ಲಾಂದರೆ ಅವರನ್ನು 1 ತಿಂಗಳು ಮನೆಯಲ್ಲಿ ಕೂಡಿಸ್ತಾರೆ. ಯಾವುದೇ ಚುನಾವಣೆಯ ಡ್ಯೂಟಿ ಆಗಿರ್ಬೋದು, ಇವತ್ತು ರಂಜಾನ್ ಆಗಿರ್ಬೋದು, ಹೋಳಿ ಆಗಿರ್ಬೋದು, ಅನೇಕ ಹಬ್ಬಗಳಲ್ಲಿ ಇವತ್ತು ಗಣೇಶ ಚೌತಿ ಆಗಿರ್ಬೋದು, ಈ ಸಂದರ್ಭದಲ್ಲಿ ಇವತ್ತು ಹೋಮ್ ಗಾರ್ಡ್ಸ್ಗಳನ್ನು ಏನು ಬಳಕೆ ಮಾಡ್ಕೋತಾ ಇದ್ದಾರೆ. ಆದರೆ ಅವರಿಗೆ ಸರಿಯಾದ ರೀತಿಯಿಂದ ಸಂಬಳವೂ ಕೂಡ ಸಿಗ್ತಾ ಇಲ್ಲ. ಸರ್ ಯಾವುದ್ರ ಭಾಳಷ್ಟು ಮಂದಿ ಹೇಳ್ತಾರೆ ಸರ್, ಹಂಚ್ಕೊಂಡು ಹೇಳಲ್ಲ ಹೋಗ್ಯಾರ ಸರ್. ಯಾಕಂದ್ರೆ ಅವ್ರಿಗೆ ಮತ್ತೆ ಡ್ಯೂಟಿ ಕೊಡಲ್ಲ, ಅದ್ರ ಮೇಲೆ ಅವಲಂಬಿತರಾಗ್ಯಾರವ್ರು. ತಂದೆ ತಾಯಿ, ಹೆಂಡತಿ, ಮಕ್ಕಳನ್ನು ಜೀವನ ಅವರನ್ನು ಬದುಕಿಸ್ಬೇಕಾದ್ರೆ ಇವತ್ತು ಹೋಮ್ ಗಾರ್ಡನ್ನು ಇವತ್ತು ಅನೇಕ ಪೊಲೀಸ್ ಠಾಣೆಗಳಲ್ಲಿ ಡ್ರೈವರ್ ಹುದ್ದೆನೂ ಕೂಡ ಹೋಮ್ ಗಾರ್ಡ್ಸ್ಗಳನ್ನೇ ಮಾಡ್ತಾಯಿದ್ದಾರೆ. ಪೊಲೀಸರು ಅಲ್ಲಿಂದ ಸರಿದ್ಬಿಟ್ಟು ಹೋಮ್ ಗಾರ್ಡ್ಸ್ಗಳಿಗೆ ಅದನ್ನು ಡ್ರೈವರ್ ಡ್ಯೂಟಿ ಹಾಕೋತಾ ಇದ್ದಾರೆ. ಅದು ದುಡ್ಡು ಕೊಟ್ಟು ಡ್ರೈವರ್ ಡ್ಯೂಟಿ ಹಾಕೋತಾರೆ. ಯಾರೂ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಡ್ರೈವಿಂಗ್ ಬರ್ತದವರಿಗೆ ಆರಾಮಾಗಿ ಸರ್ಕಲ್ ಅವರಿಗೆ, PSI ಅವರಿಗೆ ಕರ್ಕೊಂಡು ಹೋಗೋದು, ಅವ್ರ ಮನೆಗೆ ಬಿಡೋದು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ,
ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.